ಹಾಯ್ ಸ್ನೇಹಿತರೆ, ನಮಸ್ಕಾರ. ಒಂದು ಟೀಮ್ ಒಳ್ಳೆ ವೈಬಲ್ ಇದೆ, ಒಳ್ಳೆ ಪಾಸಿಟಿವ್ ಆದಂತ ವಾತಾವರಣ ಇದೆ, ಒಂದು ಒಳ್ಳೆ ದಿಕ್ಕಿನ ಕಡೆಗೆ ಸಾಕ್ತಾ ಇದೆ ಅಂತ ಗೊತ್ತಾಗೋದು ಯಾವಾಗ ಗೊತ್ತಾ? ಆ ಟೀಮ್ನ ಸದಸ್ಯರ ಮುಖದಲ್ಲಿ ನಗು ಇರುತ್ತೆ, ಲವಲವಿಕೆ ಇರುತ್ತೆ. ಅದನ್ನ ನಾವೀಗ RCB ಟೀಮ್ ಅಲ್ಲಿ ಕಾಣ್ತಾ ಇದ್ದೀವಿ. ನಮಸ್ಕಾರ. ಮತ್ತೊಂದು ಆಫ್ಟರ್ ಮ್ಯಾಚ್ ಟಾಕ್ ಕನ್ನಡ ಅನುವಾದ ವಿಡಿಯೋಗೆ ಸ್ವಾಗತ. ಯಾಕಂದ್ರೆ ಹಿಂದಿನ ನಮ್ಮ ಈ ಟ್ರಾನ್ಸ್ಲೇಷನ್ ವಿಡಿಯೋನ ತುಂಬಾ ಇಷ್ಟಪಟ್ಟಿದ್ದೀರಾ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಾ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಮ್ಯಾಚ್ ಆದ್ಮೇಲೆ ಪಂಜಾಬಲ್ಲೇ ಹೋಗಿ ನಾವು ಹೊಡೆದ ಮೇಲೆ ಡ್ರೆಸ್ಸಿಂಗ್ ರೂಮಲ್ಲಿ ಏನಾಯ್ತು, ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಕೊಹ್ಲಿ ಅವರ ಫ್ಯಾನ್ ಫಾಲೋಯಿಂಗ್ ಕಾಣ್ತು. ಪಂಜಾಬ್ ಹೋಗ್ಲಿ ಅಥವಾ ವಿಶ್ವದ ಯಾವುದೇ ಮೂಲೆಗೆ ಹೋಗಿ ಕೊಹ್ಲಿ ಅವ್ರಿಗಿರುವಂಥ ಫ್ಯಾನ್ ಫಾಲೋಯಿಂಗ್ ಅದು ಕಂಡು ಬರುತ್ತೆ. ಪಂಜಾಬಲ್ಲೂ ಕಾಣ್ತು, ಎಲ್ರಿಗೂ ಕೂಡ ಬೇವ್ ಮಾಡಿದ್ರು. ಸೊ ಅದಾದ್ಮೇಲೆ ಡ್ರೆಸ್ಸಿಂಗ್ ರೂಮಲ್ಲಿ ಆಂಡಿ ಒಂದು ಈ ಸಲ ಚೇಂಜ್ ಇರಲಿ ಅಂತ RCB ಈಗ ಖುಷಿ ಆಗ್ತಿರೋದು ಏನು ಗೊತ್ತಾ? ಒಂದು ಕೋಚಿಂಗ್ ಸ್ಟಾಫ್ ಕೂಡ ಮಾತಾಡ್ತಾರೆ, ಜೊತೆಗೆ ಯಾರಿಗೆ ಅವಕಾಶ ಸಿಕ್ಕಿಲ್ಲ, ಯಾರು ಬೆಂಚ್ ಕಾಯ್ತಿದ್ದಾರೆ, ಅವ್ರೆಲ್ಲೋ ಒಂದ್ ಕಡೆ ಡಿವಿಯೇಟ್ ಆಗಬಾರ್ದು. ನಾನೆಲ್ಲೋ ಈ ಟೀಮಿಗೆ ಬಿಲಾಂಗ್ ಆಗಲ್ಲ, ನನ್ನನ್ನು ದೂರ ಇಟ್ಟಿದ್ದಾರೆ ಅಥವಾ ನನ್ನ ಆಡಿಸ್ತಾ ಇಲ್ಲ ಅಂತ. ಬಟ್ ಅವರು ಕೂಡ ಟೀಮ್ನ ಮೇನ್ ಮೆಂಬರ್ಸ್ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಅಥವಾ ತೋರಿಸೋದಕ್ಕೆ, ಆ ಫೀಲ್ ಬರೋದಕ್ಕೆ ಈ ಸಲ ಆಂಡಿ ಫ್ಲವರ್ ಲುಂಗಿ ಎಂಗಡಿ ಅವರಿಗೆ ಮಾತಾಡೋಕೆ ಅವಕಾಶ ಕೊಟ್ಟರು. ಸೊ ಎಂಗಡಿ ಮಾತನಾಡಿದ್ರು, ಪವರ್ ಪ್ಲೇ ಬೌಲಿಂಗ್ ಸೂಪರ್ ಆಗಿತ್ತು, ಅಮೇಝಿಂಗ್ ಫೀಲ್ಡಿಂಗ್ ಸಪೋರ್ಟ್ ಮಾಡ್ತು ಆ ಒಂದು ಬೌಲಿಂಗ್ಗೆ. ವಿರಾಟ್ ಕೊಹ್ಲಿ ರನ್ಔಟ್ ಸಖತ್ತಾಗಿತ್ತು ಅಂತ ಎಂಗಡಿ ಹೇಳಿದ್ರು. ಜೊತೆಗೆ ನಮ್ಮ ಡೆತ್ ಬೌಲಿಂಗ್ ಇದೆಯಲ್ಲ, ದಿ ಬೆಸ್ಟ್ ಆಗ್ತಾ ಇದೆ. ಯಾರ್ಕರ್ಗಳು ಪರ್ಫೆಕ್ಟ್ ಆದಂತ ಬೌಲಿಂಗ್ ಲೈನಲ್ಲಿ ಅಂತೆಲ್ಲವೂ ಕೂಡ ನಮ್ಮ ಟೀಮ್ ಈ ರೀತಿ ಪರ್ಫಾರ್ಮೆನ್ಸ್ ಮಾಡೋಕೆ ಕಾರಣ ಆಗ್ತಿದೆ ಅಂತ ಹೇಳಿದ್ರು. ಅದರಲ್ಲೂ ನಮ್ಮ ಬೌಲಿಂಗ್ ಸ್ಟ್ರೆಂತ್ ಅಂತ ಅಂದ್ರೆ ಯಾರ್ಕರ್ಗಳು, ಅದು ರಜತ್ ಪಟಿದಾರ್ ಆಮೇಲೆ ಮಾತಾಡ್ತಾ ಹೇಳಿದ್ರು. ಎಂಗಿಡಿ ಆದ್ಮೇಲೆ ರಜತ್ ಹೇಳಿದ್ರು, ನಮ್ಗೆ ಇಬ್ರು ಸೀಸನ್ ಕ್ಯಾಂಪೇನರ್ಸ್ ಎಕ್ಸ್ಪೀರಿಯನ್ಸ್ ಬೌಲರ್ ಇದ್ದಾರೆ. ಭುವನೇಶ್ವರ್ ಹೇಸಲ್ವುಡ್ ಪರ್ಫೆಕ್ಟ್ ಯಾರ್ಕರ್, ನಾವೇನು ಅವರಿಂದ ಬಯಸಿದ್ವಿ ಅದನ್ನು ಕೊಡ್ತಾ ಇದ್ದಾರೆ. ಸೊ ನಮ್ಮ ಟೀಮ್ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಂದು ಸೋಲಿನ ನಂತರ ಮತ್ತೆ ನಾವು ಕಂಬ್ಯಾಕ್ ಮಾಡೋ ಕಾರಣ ಈ ಒಂದು ಎಕ್ಸ್ಪೀರಿಯನ್ಸ್ ಅಂತ ರಜತ್ ಹೇಳಿದ್ರು. ಸೊ ಆಮೇಲೆ ಆಂಡಿ ಮಾತನಾಡಿದ್ರು, ಕೃನಾಲ ನಾವು ತಂದಿದ್ದು ಈ ಗೇಮ್ನ ಪೇಸ್ ಅನ್ನ ಸ್ವಲ್ಪ ಸ್ಲೋ ಡೌನ್ ಮಾಡಬೇಕು ಅಂತ ಪವರ್ ಪ್ಲೇ ಅಲ್ಲಿ, ಅದನ್ನ ಅಮೇಝಿಂಗ್ ಆಗಿ ಮಾಡಿದ್ರು ಅಂತ ಎಲ್ಲರೂ ಕೂಡ ಚಪ್ಪಾಳೆ ತಟ್ಟಿದ್ರು. ಆಂಡಿ ಫ್ಲವರ್ ಆ ಮಾತನ್ನು ಹೇಳಿದಾಗ ಕೃನಾಲ್ಗೆ ಖುಷಿ ಆಯ್ತು. ಸೊ ಅದಾದ್ಮೇಲೆ ಈ ಬೌಲಿಂಗ್ ವಿಚಾರವಾಗಿ DK ಮಾತನಾಡ್ತಾರೆ. ಸೊ ಕೃನಾಲ್ ಬೌಲಿಂಗ್ ಬಂದಾಗ ಪವರ್ ಪ್ಲೇನಲ್ಲಿ ಇಟ್ ವಾಸ್ ನಾಟ್ ಈಸಿ, ಅಷ್ಟು ಸುಲಭ ಇರಲಿಲ್ಲ, ಬಟ್ ಹಿ ಡಿಡ್ ಎ ಗ್ರೇಟ್ ಜಾಬ್ ಅಂತ DK ಮುಕ್ತ ಕಂಠದಿಂದ ಹೋಗ್ಲಿದ್ರು. ಇನ್ನು ಕೃನಾಲ್ ಅವ್ರಿಗೆ ಈ ಪವರ್ ಪ್ಲೇನಲ್ಲಿ ಬೌಲಿಂಗ್ ಕೊಟ್ಟಾಗ ಏನ್ ಅನಿಸ್ತು ಅಂತ ಅವ್ರು ಹೇಳಿದಾಗ, ಒಂದು ಟಫ್ ಜಾಬ್, ನನಗೆ ಪವರ್ ಪ್ಲೇನಲ್ಲಿ ಬೌಲ್ ಮಾಡೋದಷ್ಟು ಈಸಿ ಅಲ್ಲ, ಬಟ್ ಗ್ರೇಟ್ ಜಾಬ್ ಪಾಸಿಬಲ್ ಆಯಿತು. ಯಾಕಂತಂದ್ರೆ ನಾವು ಅದನ್ನ ನಮ್ಮ ಫಾಸ್ಟ್ ಬೌಲರ್ಸ್ ಏನೊಂದು ಎಫರ್ಟ್ ಹಾಕಿದ್ರಲ್ಲ ಅದನ್ನ ಉಳಿಸ್ಬೇಕಾಗಿತ್ತು, ನನಗೆ ಅದನ್ನ ಹಾಳು ಮಾಡಬಾರ್ದು ಅಂತ ನನ್ನ ಮೈಂಡಲ್ಲಿತ್ತು. ಸೊ ನನ್ನ ಅದೃಷ್ಟಕ್ಕೆ ಗುಡ್ ಲೆಂತ್ ಬಿತ್ತು, ಗುಡ್ ಲೆಂತ್ ಬಿತ್ತು, ಆಪರ್ಚುನಿಟಿಗಳನ್ನ ನಾನು ಕ್ರಿಯೇಟ್ ಮಾಡುವಂತ ಹೊರಟೆ. ಇಬ್ರು ಓಪನರ್ಸ್ ವಿಕೆಟ್ ಅನ್ನ ಪಡೆದೆ ಅಂತ ಹೇಳಿದ್ರು. ಆಮೇಲೆ ಆಂಡಿ ವಿಶೇಷವಾಗಿ ಸುಯೇಶ್ ಶರ್ಮಾ ಬಗ್ಗೆ ಅಪ್ರಿಷಿಯೇಟ್ ಮಾಡಿದ್ರು. ಸುಯೇಶ್ ಶರ್ಮಾ, ನೀನ್ ಮಾಡಿದಂಥ ಬೌಲಿಂಗ್ ದ ಗ್ರೇಟ್ ಸ್ಕಿಲ್, ಜೊತೆಗೆ ನೀನು ಫಿಟ್ನೆಸ್ ಸ್ವಲ್ಪ ಈ ಟೂರ್ನಮೆಂಟ್ ಮುಂಚೆ ಕಡಿಮೆ ಇತ್ತು, ಅದನ್ನ ರೀಗೇನ್ ಮಾಡಿ ನೀನು ಆಗ್ತಿರುವಂತ ಎಫರ್ಟ್ ಇದೆ, ಗ್ರೇಟ್ ಅಂತ ಹೇಳಿದ್ರು. ಜೊತೆಗೆ DK, ಕೃನಾಲ್ ಕೂಡ ಸುಯೇಶ್ ಶರ್ಮಾ ಅವರ ಎಫರ್ಟ್ ಅನ್ನ ಅಪ್ರಿಷಿಯೇಟ್ ಮಾಡಿದ್ರು. ಈತ ಒಂದು ಚೇಂಜ್ ತರ್ತಾನೆ ಗೇಮಿಗೆ, ಇಂಪಾರ್ಟೆಂಟ್ ವಿಕೆಟ್ಸ್ ಅನ್ನ ತೆಗೆಯೋ ಮೂಲಕ. ಸೊ ಆ ಮೂಲಕ ಸ್ಟೆಬಿಲಿಟಿ ಬರುತ್ತೆ ಟೀಮ್ಗೆ, ಎಲ್ಲೂ ಪ್ರೆಷರ್ ಕ್ರಿಯೇಟ್ ಆಗಲ್ಲ ಅಂತ. ಜೊತೆಗೆ ಈ ಮಾರ್ಕಸ್ ಸ್ಟೋಯಿನಿಸ್ ನ ಬೋಲ್ಡ್ ಮಾಡಿದಿತ್ತಲ್ಲ, ಅದಂತೂ ಒಬ್ಬ ಲೆಗ್ ಸ್ಪಿನ್ನರ್ಗೆ ಡ್ರೀಮ್ ಡೆಲಿವರಿ ಅಂತ ಕೃನಾಲ್ ಹೇಳಿದ್ರು. ಸೊ ಹಾಗೆ ನೆಕ್ಸ್ಟ್ ಮಾತಾಡಿದ್ದು ಬೆತೆಲ್ ಮಾತಾಡ್ಲಿ ಅಂತ ಆಂಡಿ ಹೇಳ್ತಾರೆ. ಸೊ ಬೆತೆಲ್ ವಿಶೇಷವಾಗಿ ವಿರಾಟ್ ಕೊಹ್ಲಿ ಮತ್ತೆ ದೇವದತ್ ಪಡಿಕ್ಕಲ್ ಅವರ ಬ್ಯಾಟಿಂಗ್ ಆ ಒಂದು ಕಾಂಟ್ರಿಬ್ಯೂಷನ್ ಬಗ್ಗೆ ಮಾತನಾಡಿದ್ರು. ಅದರಲ್ಲೂ ರನ್ನಿಂಗ್ ಬಗ್ಗೆ ಮಾತನಾಡಿದ್ರು. ಅದೊಂದು 4 ರನ್ ಓಡಿದ್ರಲ್ಲ, 4 ತಡೆದ್ರು ಕೂಡ 4 ಹೊಡೆದ್ರು. ಸೊ ಅದು ಇಟ್ಸ್ ನಾಟ್ ಈಸಿ. ಅವರು ಆ ಚೇಸ್ ಅನ್ನ ಈಸಿ ಕಾಣಿಸೋ ಹಾಗೆ ಮಾಡಿದ್ರು ಅಂತ. ವಿರಾಟ್ ಇದೆಲ್ಲ ಆಗ್ತಿರ್ಬೇಕಾದ್ರೆ ಬಹಳ ಗಂಭೀರವಾಗಿ ಬೆತ್ತಲ್ ಮಾತಾಡೋದನ್ನೇ ಗಮನಿಸ್ತಾ ಇದ್ರು. ಈ ಚಿಕ್ಕ ಹುಡುಗ ಏನ್ ಮಾತಾಡ್ತಾನೆ ನೋಡೋಣ ಅಂತ ಬಹಳ ತದೇಕ ಚಿತ್ರ ಆಗಿ ನೋಡ್ತಾ ಇದ್ರು ಬೆತ್ತಲ್ನ. ಇನ್ನು ದೇವದತ್ ಪಡಿಕ್ಕಲ್ ಕೊನೆಯಲ್ಲಿ ಮಾತಾಡ್ತಾರೆ, ಚೇಸ್ ವಾಸ್ ನಾಟ್ ಈಸಿ, ನಾವು ರಿಸ್ಕ್ ತಗೊಳ್ಬಾರ್ದು ಅಂತ ನಾನು ಕೊಹ್ಲಿ ಮಾತಾಡ್ಕೊಂಡಿದ್ವಿ, ವಿರಾಟ್ ಮತ್ತೆ ನಾನು. ಒಳ್ಳೆ ಡೆಲಿವರಿಗೆ ರೆಸ್ಪೆಕ್ಟ್ ಕೊಡಬೇಕು, ಯಾವುದೇ ರಿಸ್ಕ್ ಅನ್ನ ತಗೊಳ್ಳದೆ ಎಂಡ್ವರೆಗೂ ನಾವು ನಿಲ್ಬೇಕು ಅಂತ ಮಾತಾಡ್ಕೊಂಡಿದ್ವಿ, ಅದೇ ಪ್ರಕಾರ ನಾವು ಆಡಿದ್ವಿ ಅಂತ. ಜೊತೆಗೆ ಇನ್ನೊಂದು ಎಂಡಲ್ಲಿ ವಿರಾಟ್ ಅಂತ ಒಬ್ಬ ಲೆಜೆಂಡ್ ಇರಬೇಕಾದ್ರೆ ನನ್ನ ಕೆಲಸ ಈಸಿ ಆಗುತ್ತೆ, ನಾನು ಆರಾಮಾಗಿ ಶಾರ್ಟ್ಸ್ ಗಳನ್ನ ಗಳಿಸಬಹುದು ಅಂತ ಹೇಳಿದ್ರು. ಕೊಹ್ಲಿಗೆ ಗೊತ್ತಿದೆ ಚೇಸ್ ಹೇಗೆ ಮಾಡಬೇಕು, ಹೇಗೆ ಫಿನಿಶ್ ಮಾಡಬೇಕು ಅಂತ ದೇವದತ್ ಹೇಳಿದ್ರು. ಇದು ಇವತ್ತಿನ ಡ್ರೆಸ್ಸಿಂಗ್ ರೂಮ್ನ ಚಾಟ್ ಆಫ್ಟರ್ ಮ್ಯಾಚ್ ಟಾಕ್. ಸೊ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀವಿ. ಧನ್ಯವಾದ.